ಸಾಹಿತ್ಯ ಧ್ವನಿ. ನಮಸ್ಕಾರ, ನಾನು ಸುಧಾ. ಇದು ಕಥಾಬಿಂದು ಮಾಧ್ಯಮ. ಇಂದಿನ ಸಾಹಿತ್ಯ ಧ್ವನಿ ಕಾರ್ಯಕ್ರಮದಲ್ಲಿ ಪರಿಚಯಿಸುತ್ತಿರುವ ಲೇಖಕಿ ಕರಾವಳಿಯ ಖ್ಯಾತ ಲೇಖಕಿ ಲಕ್ಷ್ಮೀ ವಿಭಟ್ ಮಂಜೇಶ್ವರ. ಬನ್ನಿ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್, ಬಾಗಲಕೋಟೆ ಹಾಗೂ ಚಿತ್ರದುರ್ಗದ ಕರುನಾಡ ಕಲ್ಪವೃಕ್ಷ ಫೌಂಡೇಶನ್ ಸಹಯೋಗದಲ್ಲಿ ಆಯೋಜಿಸಲಾಗಿರುವ ದ್ವಿತೀಯ ಸಾಹಿತ್ಯ ಕಲ್ಪವೃಕ್ಷೋತ್ಸವ ಸಮ್ಮೇಳನ 2026-27 ಪ್ರತಿಷ್ಠಿತ ಪ್ರಶಸ್ತಿಯ ಗೌರವಕ್ಕೆ ಪಾತ್ರರಾಗಿರುವ ಕರಾವಳಿಯ ಹೆಮ್ಮೆಯ ಸಾಹಿತಿ, ನಿವೃತ್ತ ಆದರ್ಶ ಶಿಕ್ಷಕಿ ಶ್ರೀಮತಿ ಲಕ್ಷ್ಮೀ ವಿ ಭಟ್ ತಲಂಜೇರಿಯವರ ಸಾಹಿತ್ಯ ಸಾಧನೆಯ ವಿಶೇಷ ಪರಿಚಯ ಇಂದಿನ ನಮ್ಮ ಸಾಹಿತ್ಯ ಧ್ವನಿ ವಿಶೇಷ ಕಾರ್ಯಕ್ರಮದಲ್ಲಿ. 1966 ಡಿಸೆಂಬರ್ 13ರಂದು ಜನಿಸಿದ ಲಕ್ಷ್ಮೀ ವಿ ಭಟ್ ಅವರು ಎಂಎ, ಬಿಎಡ್ ಪದವೀಧರರು. ವೃತ್ತಿಯಿಂದ ಶಿಕ್ಷಕಿಯಾಗಿದ್ದ ಇವರು ಮಂಗಳೂರಿನ ಪ್ರತಿಷ್ಠಿತ ಕೆನರಾ ಪ್ರೌಢಶಾಲೆಯಲ್ಲಿ ಬರೋಬ್ಬರಿ 32 ವರ್ಷಗಳ ಕಾಲ ಕನ್ನಡ ಅಧ್ಯಾಪಕಿಯಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆಯಾದವರು. ತದನಂತರ ಸಾಹಿತ್ಯ ಸೇವೆಗೆ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಸ್ವಯಂ ನಿವೃತ್ತಿ ಪಡೆದ ಆದರ್ಶ ಮೂರ್ತಿ ಇವರು. ಲಕ್ಷ್ಮೀ ವಿ ಭಟ್ ಅವರ ಸಾಹಿತ್ಯದ ಕಣಜ ಅತ್ಯಂತ ಸಮೃದ್ಧವಾದದ್ದು. ಕಾವ್ಯ, ಮುಕ್ತಕ, ಗಜಲ್, ಮಕ್ಕಳ ಸಾಹಿತ್ಯ, ವ್ಯಕ್ತಿಚಿತ್ರ ಹೀಗೆ ಸಾಹಿತ್ಯದ ಎಲ್ಲಾ ಮಜಲುಗಳಲ್ಲೂ ಕೃಷಿ ಮಾಡಿರುವ ಇವರ ಲೇಖನಿಯಿಂದ ಬರೋಬ್ಬರಿ 16 ಅದ್ಭುತ ಕೃತಿಗಳು ಪ್ರಕಟಗೊಂಡಿವೆ. ಇವರ ಪ್ರಕಟಿತ ಕೃತಿಗಳ ಪಟ್ಟಿಯನ್ನು ನೋಡಿದ್ರೆ ನಮಗೆ ಆಶ್ಚರ್ಯವಾಗುತ್ತದೆ. ಕಾವ್ಯಮೃಷ್ಟಾನ್ನ, ವನಸುಂ, ಅಕ್ಷರವಲ್ಲರಿ, ಭಾವ ಪುಷ್ಕರಿಣಿಯಂತಹ ಕವನ ಸಂಕಲನಗಳು, ಜನಮಾನ್ಯ ಮುಕ್ತಕಗಳು, ಭಾವಸ್ಪರ್ಶ ಗಜಲ್ ಸಂಕಲನ, ಝೇಂಕಾರ ಛಂದೋಬದ್ಧ ತ್ರಿಪದಿಗಳ ಸಂಕಲನ, ಅಷ್ಟದ್ರವ್ಯ ಷಟ್ಪದಿಗಳ ಸಂಕಲನ ಹಾಗೂ ಚುಟುಕು ಲೋಕದ ಬಿಂದಿಗೆಯ ಬಿಂದು ಕೃತಿಗಳು ಇವರ ಛಂದಸ್ಸಿನ ಮೇಲಿನ ಹಿಡಿತಕ್ಕೆ ಸಾಕ್ಷಿಯಾಗಿವೆ. ಕೇವಲ ಪ್ರೌಢ ಸಾಹಿತ್ಯ ಮಾತ್ರವಲ್ಲದೆ ಮಕ್ಕಳಿಗಾಗಿ ಕಲರವ ಮತ್ತು ಚಾರು ಚಂದ್ರಿಕೆಯಂತಹ ಸಚಿತ್ರ ಕವನ ಸಂಕಲನಗಳನ್ನು ನೀಡಿದ್ದಾರೆ. ಸುಚರಿತರು ಹಾಗೂ ಪುರಂದರದಾಸರು ಎಂಬ ವ್ಯಕ್ತಿಚಿತ್ರಗಳ ಮೂಲಕ ಇತಿಹಾಸವನ್ನೂ ದಾಖಲಿಸಿದ್ದಾರೆ. ಕಾವ್ಯಾಭ್ಯಾಸಿಗಳಿಗಾಗಿ ಇವರು ಜಂಟಿಯಾಗಿ ಬರೆದ ಹೊಸ ಬರಹಗಾರರ ಕೈಪಿಡಿ ಇಂದಿನ ಯುವ ಪೀಳಿಗೆಗೆ ಮಾರ್ಗದರ್ಶಿಯಾಗಿದೆ. ಇದು ಮಾತ್ರವಲ್ಲದೆ ಛಂದೋವನ ವಿಹಾರ ಮತ್ತು ಹೃದಯ ರಾಗದಂತಹ ಹಸ್ತಪ್ರತಿಗಳು ಪ್ರಕಟಣೆಗೆ ಸಿದ್ಧವಾಗಿವೆ. ಲಕ್ಷ್ಮೀ ವಿ ಭಟ್ ಅವರ ಈ ಸುದೀರ್ಘ ಸಾಹಿತ್ಯ ಮತ್ತು ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ ಸಾಲು ಪ್ರಶಸ್ತಿಗಳು ಇವರನ್ನರಸಿ ಬಂದಿವೆ. 2006-7ರಲ್ಲಿ ಇವರಿಗೆ ಸುವರ್ಣ ಕನ್ನಡ ರತ್ನ ಪ್ರಶಸ್ತಿ ಲಭಿಸಿದೆ. ಇದರೊಂದಿಗೆ ಸಾಹಿತ್ಯ ದೀವಿಗೆ ಪ್ರಶಸ್ತಿ, ಕಾವ್ಯ ಕಣಜ ಪ್ರಶಸ್ತಿ ಮತ್ತು ಸಾಹಿತ್ಯೋತ್ಸವದ ಚೈತನ್ಯ ಶ್ರೀ ಪ್ರಶಸ್ತಿಗಳು ಇವರ ಮುಕುಟಕ್ಕೆ ಸೇರಿದ ಗರಿಗಳು. ಇವರ ವನಸುಂ ಕವನ ಸಂಕಲನಕ್ಕೆ ರಾಷ್ಟ್ರಮಟ್ಟದ ತೃತೀಯ ಸ್ಥಾನ ಲಭಿಸಿದ್ದರೆ, ಗಡಿನಾಡ ಕಾಸರಗೋಡಿನ ದಸರಾ ಕವಿ ಶ್ರೇಷ್ಠ ಪ್ರಶಸ್ತಿ 2024 ಹಾಗೂ ದೂರದ ಭೂತಾನ್ ದೇಶದಿಂದ ಎಕ್ಸಲೆನ್ಸಿ ಅವಾರ್ಡ್ 2024 ಇವರ ಮುಡಿಗೇರಿದೆ. ಇತ್ತೀಚೆಗೆ ನಡೆದ 87ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಪ್ರಧಾನ ವೇದಿಕೆಯ ಕವಿಗೋಷ್ಠಿಯಲ್ಲಿ ಕೇರಳ ಗಡಿನಾಡಿನ ಘಟಕದ ಪ್ರತಿನಿಧಿಯಾಗಿ ಭಾಗವಹಿಸಿ ಕರಾವಳಿಯ ಕೀರ್ತಿಯನ್ನು ಹೆಚ್ಚಿಸಿದ್ದಾರೆ. ಕರ್ನಾಟಕ ರಾಜ್ಯ ಶಿಕ್ಷಕರ ಪ್ರತಿಭಾ ಪರಿಷತ್ತು, ಮೈಸೂರು, ದಕ್ಷಿಣ ಕನ್ನಡ ಜಿಲ್ಲಾ ಅಭಾಸಾಪ ಹಾಗೂ ಹವ್ಯಕ ಮಹಾಮಂಡಲ ಆಯೋಜಿಸಿದ್ದ ರಾಜ್ಯ ಮಟ್ಟದ ವಿವಿಧ ಕವನ ಸ್ಪರ್ಧೆಗಳಲ್ಲಿ ಇವರು ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಆನ್ಲೈನ್ ಮುಕ್ತಕ ಸ್ಪರ್ಧೆಯಲ್ಲೂ ತೃತೀಯ ಸ್ಥಾನ ಇವರದ್ದಾಗಿದೆ. ತಾಲೂಕು ಮತ್ತು ವಲಯ ಮಟ್ಟದ ಸ್ಪರ್ಧೆಗಳಲ್ಲಿ 500ಕ್ಕೂ ಹೆಚ್ಚು ಪ್ರಶಸ್ತಿಗಳನ್ನು ಬಾಚಿಕೊಂಡಿರುವ ಅಪರಂಜಿ ಸಾಧಕಿ ಇವರು. ಲಕ್ಷ್ಮೀ ವಿ ಭಟ್ ಅವರು ಕೇವಲ ಕೋಣೆಯೊಳಗೆ ಕೂತು ಬರೆಯುವ ಸಾಹಿತಿಯಲ್ಲ. ಕೇರಳ ಮತ್ತು ಕರ್ನಾಟಕದ ಸಾಹಿತ್ಯ ಕಮ್ಮಟಗಳಲ್ಲಿ ಮಾಸ್ಟರ್ ಟ್ರೈನರ್ ಆಗಿ, ಸಂಪನ್ಮೂಲ ವ್ಯಕ್ತಿಯಾಗಿ ನೂರಾರು ಜನರಿಗೆ ಕವನ ರಚನೆಯ ತರಬೇತಿ ನೀಡಿದ್ದಾರೆ. ನುರಿತ ನಿರೂಪಕಿಯಾಗಿ, ಉದ್ಘಾಟಕರಾಗಿ, ಮುಖ್ಯ ಅತಿಥಿಯಾಗಿ ನೂರಾರು ಸಾಹಿತ್ಯ ವೇದಿಕೆಗಳನ್ನು ಅಲಂಕರಿಸಿದ್ದಾರೆ. ಇವರ ಸ್ವರಚಿತ ಕವನಗಳು, ಚಿಂತನೆಗಳು ಮಂಗಳೂರು ಮತ್ತು ಕೊಡಗು ಆಕಾಶವಾಣಿಯಲ್ಲಿ ನಿರಂತರವಾಗಿ ಪ್ರಸಾರಗೊಂಡು ಜನಪ್ರಿಯವಾಗಿವೆ. ತುಷಾರ, ಹೊಸದಿಗಂತ ಸೇರಿದಂತೆ ನಾಡಿನ ಮುಂಚೂಣಿಯ ಪತ್ರಿಕೆಗಳಲ್ಲಿ ಇವರ ಲೇಖನಗಳು ನಿರಂತರವಾಗಿ ಪ್ರಕಟವಾಗುತ್ತಿವೆ. ಇಂತಹ ಬಹುಮುಖ ಪ್ರತಿಭೆಯ ಅಕ್ಷರ ಸರಸ್ವತಿ ಶ್ರೀಮತಿ ಲಕ್ಷ್ಮೀ ವಿ ಭಟ್ ಮಂಜೇಶ್ವರ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಬಾಗಲಕೋಟೆ ಹಾಗೂ ಕರುನಾಡ ಕಲ್ಪವೃಕ್ಷ ಫೌಂಡೇಶನ್ ಚಿತ್ರದುರ್ಗ ಇವರ ಸಹಯೋಗದ ದ್ವಿತೀಯ ಸಾಹಿತ್ಯ ಕಲ್ಪವೃಕ್ಷೋತ್ಸವ ಸಮ್ಮೇಳನದ ಪ್ರಶಸ್ತಿ ಲಭಿಸಿರುವುದು ಅತ್ಯಂತ ಸೂಕ್ತ ಹಾಗೂ ಸಾಹಿತ್ಯ ಲೋಕಕ್ಕೆ ಸಂದ ಗೌರವವಾಗಿದೆ. ಕಥಾಬಿಂದು ಮಾಧ್ಯಮದ ವತಿಯಿಂದ ಈ ಮಹಾನ್ ಸಾಧಕಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮತ್ತೊಬ್ಬ ಸಾಹಿತ್ಯ ಸಾಧಕರ ಪರಿಚಯದೊಂದಿಗೆ ಮತ್ತೆ ಭೇಟಿಯಾಗೋಣ.
ನೋಡ್ತಾ ಇರಿ ಕಥಾಬಿಂದು ಮಾಧ್ಯಮ. ನಮಸ್ಕಾರ.